ಅಂತ SDMC ಅಧ್ಯಕ್ಷರೇ ಹಾಗೂ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಕಾಂತ್ ಸರ್ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಸನ್ಮಿತ್ರರೇ ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಈ ಕೂಗು ಬೋಲೋ ಭಾರತ್ ಮಾತಾಕಿ ಅಂದ ತಕ್ಷಣ ನಾವು ಏನ್ ಜೈಕಾರ ಆಗ್ತೇವಿ, ಈ ಕೂಗು ಇಂಗ್ಲೆಂಡಿಗೆ ಹೋಗಿ ತಲುಪಬೇಕು, ಅವ್ರಿಗೆ ಗೊತ್ತಾಗಬೇಕು. ನಾವು ಭಾರತವನ್ನ ಸುಮಾರು 3.5 ಶತಮಾನಗಳ ಕಾಲ ನಮ್ಮ ದಾಸ್ಯದಲ್ಲಿ ಇಟ್ಕೊಂಡಿದೀವಿ. ಆ ದಾಸ್ಯದಿಂದ ಬಿಡುಗಡೆಯಾದ ದಿನವನ್ನು ಇವತ್ತು ಭಾರತೀಯರು ಎಷ್ಟು ಸಂಭ್ರಮದಿಂದ ಆಚರಿಸ್ತಾರೆ ಅಂತಕ್ಕಂಥದ್ದು ಈ ಘೋಷಣೆಯ ಮೂಲಕ ಅದು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಾವು ಆ ಸದ್ದು ನಮ್ಮ ಕಿವಿಗೆ ಬಿದ್ದ ತಕ್ಷಣವೇ ನಮ್ಮ ಮೈಯಲ್ಲಿರುವ ರೋಮಗಳು ನವಿರೇಳ್ಬೇಕು. ಅಂದ್ರೆ ಆ ಹೋರಾಟ ಅಂತಕ್ಕಂಥದ್ದು, ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಯಾವ ಒಂದು ಕಾಲಘಟ್ಟದಲ್ಲಿ ಹಂತವಾಗಿ ಹೇಗೆ ನಡ್ಕೊಂಡು ಬಂತು ಅಂತಕ್ಕಂಥದ್ದನ್ನ ಇವತ್ತು ನಾವು ಮೆಲುಕು ಹಾಕಬೇಕು. ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಕೇವಲ ಧ್ವಜಾರೋಹಣ ಮಾಡಿ ಭಾಷಣಗಳನ್ನು ಮಾಡಿಬಿಟ್ಟು ಮತ್ತೆ ನಮ್ಮ ನಿತ್ಯ ಕಾರ್ಯಚಟುವಟಿಕೆಯಲ್ಲಿ ತೊಡಗೋದಲ್ಲ. ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಲಕ್ಷಾಂತರ ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ, ತನು ಮನ ಧನವನ್ನು ಅರ್ಪಿಸಿದ್ದಾರೆ. ಇವತ್ತು ಅವರನ್ನು ಸ್ಮರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ಭಾರತೀಯರ ಮೂಲಭೂತ ಕರ್ತವ್ಯ. ನಾವು ಅದನ್ನು ಮಾಡಲೇಬೇಕು. ನಮ್ಮ ಮೂಲಭೂತ ಕರ್ತವ್ಯದಲ್ಲಿ ಇದೆ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಇಡೀ ಭಾರತದಾದ್ಯಂತ ಸಂಭ್ರಮ ಸಡಗರದಿಂದ ದೇಶದ ಮೂಲೆಗಳಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ಪ್ರತಿಯೊಬ್ಬ ಭಾರತೀಯನು ಕೂಡ ತುಂಬಾ ಸಂಭ್ರಮದಿಂದ ಇದ್ದಿರ್ತಾನೆ. ಹೇಗೆ ನಾವು ಹಬ್ಬದ ವಾತಾವರಣವನ್ನು ಮಾಡ್ತಾ, ಹಬ್ಬ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತ ಆದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಇಡೀ ಭಾರತದಾದ್ಯಂತ ಮೊಳಗ್ತಾ ಇದೆ. ನಮ್ಮ ಭಾರತ ಮಾತೆಯ ಕೈಗೆ ಏನು ಬ್ರಿಟಿಷರು ಸಂಕೋಲೆಗಳನ್ನ ಹಾಕಿದ್ರು, ಆ ಸಂಕೋಲೆಗಳಿಂದ ಬಿಡುಗಡೆಗೊಂಡ ದಿನ ಇದೆ. ಆದ್ರೆ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಕಾಡುತ್ತೆ. ಹಾಗಾದ್ರೆ ಎಲ್ಲಿಂದ ಮಾತಾಡಬೇಕು ಅಂತ. ಕೇವಲ ನಾವು ಬ್ರಿಟಿಷರ ವಿರುದ್ಧ ಮಾತ್ರ ಹೋರಾಡಿ ಸ್ವಾತಂತ್ರ್ಯವನ್ನು ಪಡೆದಿದ್ದಲ್ಲ, ಬ್ರಿಟಿಷರು ಬರುವ ಪೂರ್ವದಲ್ಲಿ ಕೂಡ ಭಾರತದಲ್ಲಿ ಕೆಲವರಿಗೆ ಸ್ವಾತಂತ್ರ್ಯ ಇದ್ದಿರಲಿಲ್ಲ. ನಮ್ಗೆ ಗೊತ್ತಿದೆಯಲ್ಲ, ಇತಿಹಾಸವನ್ನು ಮೆಲುಕು ಹಾಕಿದರೆ ಗೊತ್ತಾಗತ್ತೆ. ಮಹಾತ್ಮ ಭಗವಾನ್ ಬುದ್ಧರು ಯಾವುದಕ್ಕಾಗಿ ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಭಗವಾನ್ ಬುದ್ಧರು ಸಮಾನತೆಗಾಗಿ ಹೋರಾಟ ಮಾಡಿದ್ರು, ಭಾರತೀಯರ ವಿರುದ್ಧನೇ ಮಾಡಿದ್ರು. ಭಗವಾನ್ ಬುದ್ಧರ ನಂತರ ಶಂಕರಾಚಾರ್ಯರು ಹೋರಾಟ ಮಾಡ್ತಾರೆ. ಆ ನಂತರ ನಾವು 15ನೇ ಶತಮಾನಕ್ಕೆ ಬಂದಾಗ ಬಸವಣ್ಣವರು 12ನೇ ಶತಮಾನದಲ್ಲಿ ಹೋರಾಟ ಮಾಡ್ತಾರೆ, ಕನಕದಾಸರು ಮಾಡ್ತಾರೆ. ಆ ನಂತರ 19ನೇ ಶತಮಾನದಲ್ಲಿ ನಾವು ನಿಜವಾಗ್ಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರ ನಾಯಕತ್ವ. ಆದ್ರೆ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಮುಖ್ಯವಾಗಿ 2 ಕಾಲಘಟ್ಟಗಳಲ್ಲಿ ನೋಡ್ತಿದ್ದೀವಿ. ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟ ಮಾಡಿರೋದು, ಇನ್ನೊಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಬ್ರಿಟಿಷ್ ಪಾರ್ಲಿಮೆಂಟಿನ ವಿರುದ್ಧ ಹೋರಾಟ ಮಾಡಿದ್ರು. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪನೆ ಆಯಿತು. ಕೇವಲ ವ್ಯಾಪಾರಕ್ಕಾಗಿ ಬಂದು ಭಾರತದಲ್ಲಿ ಭಾರತೀಯರಲ್ಲಿ ಇದ್ದಿರ್ತಕ್ಕಂಥ ಅನೈಕ್ಯತೆ ಏನಿತ್ತು, ಹೊಂದಾಣಿಕೆ ಅಂತಕ್ಕಂಥದ್ದು ಏನಿತ್ತು, ಅದನ್ನು ಅರಿತುಕೊಂಡು ಭಾರತೀಯರನ್ನು ನಾವು ಸುಲಭವಾಗಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಅರಿತುಕೊಂಡ್ರು. ವ್ಯಾಪಾರದ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುತ್ತಾ, ವ್ಯಾಪಾರದ ಹಿತಾಸಕ್ತಿ ಕಾಪಾಡಿಕೊಳ್ಳಲಿಕ್ಕೆ ಏನು ಅಗತ್ಯ ಇದೆಯೋ ಆ ಎಲ್ಲ ಶಾಸನಗಳನ್ನ ತಮಗಾಗಿ ಅವರು ಜಾರಿಗೆ ತಂದಿದ್ರೆ ವಿನಃ ಭಾರತೀಯರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಯಾವುದೇ ಒಂದು ಶಾಸನವನ್ನು ತಂದಿರಲಿಲ್ಲ. ಆದರೆ ಅವು ಪರೋಕ್ಷವಾಗಿ ಭಾರತೀಯರಿಗೆ ಒಳ್ಳೆಯದನ್ನು ಮಾಡಿ 1853ರಲ್ಲಿ ರೈಲ್ವೆಯನ್ನು ಪ್ರಾರಂಭ ಮಾಡಿದಾಗ ನಾವೆಲ್ಲ ಅನ್ಕೊಂಡಿದೀವಿ ಬ್ರಿಟಿಷರು ಭಾರತೀಯರಿಗಾಗಿ ರೈಲು ಪ್ರಾರಂಭಿಸಿದ್ರು ಅಂತ. ಆ ಬ್ರಿಟಿಷರು ರೈಲನ್ನು ಪ್ರಾರಂಭಿಸುವ ಮೊದಲು ಅದಕ್ಕಿಂತ ಪೂರ್ವ ಭಾರತೀಯರು ರೈಲು ಪ್ರಾರಂಭಿಸಬೇಕು ಅಂತ ತಿಳ್ಕೊಂಡು ಬ್ರಿಟಿಷರಿಗೆ ಹಲವಾರು ಮನವಿಗಳನ್ನು ಕೊಟ್ಟಿದ್ರು. ಆ ಮನವಿಗಳು ಬೇಡಿಕೆಗಳ ಫಲವಾಗಿ ಅವರು ಮುಂಬೈದಿಂದ ಠಾಣಾದವರೆಗೆ ರೈಲು ಪ್ರಾರಂಭಿಸ್ತಾರೆ. ಅವರು ಪ್ರಾರಂಭಿಸಿದ್ದು ಅವ್ರ ವ್ಯಾಪಾರಕ್ಕೆ ಕಚ್ಚಾ ವಸ್ತುಗಳನ್ನು ಸಾಗಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು. ಆದ್ರೆ ಪರೋಕ್ಷವಾಗಿ ಇವತ್ತು ಅದು ಭಾರತೀಯರಿಗೆ ತುಂಬಾ ಅನುಕೂಲ ಆಗಿದೆ. ನಾವು ಒಂದು ಅಂಶವನ್ನು ಗಮನಿಸಬೇಕು. ಇಲ್ಲಿ 1757ರಲ್ಲಿ ಪ್ಲಾಸಿ ಕದನ ಇಡೀ ಭಾರತದ ಇತಿಹಾಸವನ್ನ ಬದಲಿಸಿರ್ತಕ್ಕಂಥ ಒಂದು ಯುದ್ಧ ಅಂತ ಹೇಳ್ತೇವೆ ನಾವು, ಪ್ಲಾಸಿ ಕದನವನ್ನ. ಅಲ್ಲಿ ಒಂದು ಅಂಶವನ್ನು ನಾ ಯಾವಾಗಲೂ ಹೇಳ್ತಾ ಇರ್ತೇವೆ ನಿಮಗೆ, ಭಾರತೀಯರನ್ನ ಯಾರೇ ಹೊರ ದೇಶದವರು ಸೋಲಿಸಲೇ ಇಲ್ಲ, ಭಾರತೀಯರೇ ಸೋಲಿಸಿದ್ರು. 1757ರ ಪ್ಲಾಸಿ ಕದನದಲ್ಲಿ ಸೂಜಾ ಉದ್ದವ್ ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಬೇಕು ಅಂತ ತಿಳ್ಕೊಂಡು ಎಲ್ಲರನ್ನ ಸಂಘಟಿಸಿ ಯುದ್ಧ ಭೂಮಿಗೆ ಬಂದು ನಿಂತಿರ್ತಾರೆ. ಆದ್ರೆ ದುರಾಸೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾರತೀಯ, ಅವನು ಕೂಡ
ಅವನು ದುರಾಶೆಯ ಫಲವನ್ನು ನಾವು 350 ವರ್ಷಗಳ ಕಾಲ ಅನುಭವಿಸಿದೀವಿ. ಮೀರ್ ಜಾಫರ್ ಅಂತಕ್ಕಂಥವನು ಆ ನವಾಬನ ಹುದ್ದೆಗೆ ಆಸೆ ಪಟ್ಟು ಯುದ್ಧ ಭೂಮಿಯಲ್ಲಿ ನಾವು ಫೈರ್ ಅಂತ ಹೇಳಿ ಘೋಷಣೆ ಮಾಡಬೇಕಾಗಿತ್ತು. ಅವನು ಸೈನಿಕರಿಗೆ ಹೇಳ್ತಾನೆ, ಸೇನಾಧಿಪತಿಯವನು ಸರೆಂಡರ್ ಅಂತ ಹೇಳ್ಬಿಟ್ಟು ಸರೆಂಡರ್ ಅಂತ ಹೇಳ್ತಾನೆ. ಪ್ಲಾಸಿ ಕದನದಲ್ಲಿ ಭಾರತೀಯರು ಸೋತೋದ್ರು. ಯಾರಿಂದ ಸೋತೋದ್ರು ಅಂತಂದ್ರೆ ಮೀರ್ ಜಾಫರ್ನಿಂದ ಸೋತೋದ್ರು. ಶೂಜಾ ಉದ್ದೌಲಾ ಏನು ಮಾತಾಡ್ಲಿಕ್ಕಾಗಲ್ಲ, ರಾಜ ಆಗಿದ್ರು ಯುದ್ಧ ಭೂಮಿಯಲ್ಲಿ ಏನು ಮಾತಾಡ್ಲಿಕ್ಕಾಗಲ್ಲ. ಕಾರಣ ಏನಂತಾನೆ ಸೇನಾಧಿಪತಿ ಆದೇಶವನ್ನು ಕೊಟ್ಟಿರ್ತಾನೆ. ಅಂದ್ರೆ ಬ್ರಿಟಿಷರು ಕುತಂತ್ರವನ್ನು ಮಾಡಿ ಭಾರತವನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಪ್ರಾರಂಭ ಆಗುತ್ತೆ ಭಾರತೀಯರ ದಾಸ. 1764ರಲ್ಲಿ ಬಕ್ಸಾರ್ ಕದನದಲ್ಲಿ ಸೋಲ್ತೇವೆ. ನಿರಂತರವಾಗಿ ಬ್ರಿಟಿಷರ ವಿರುದ್ಧ ರಾಜರು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಟ ಮಾಡುತ್ತಾ ಬರ್ತಾರೆ. ಆದ್ರೆ ಅವರು ಇಡಿಯಾಗಿ ಹೋರಾಟ ಮಾಡಿರಲ್ಲ, ಬಿಡಿಯಾಗಿ ಅಲ್ಲಲ್ಲಿ ಅವರ ಪ್ರದೇಶಗಳನ್ನು ಮಾಡಿರ್ತಾರೆ. ಹಾಗಾಗಿ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕ್ಲಿಕ್ಕೆ ಆಗಲ್ಲ. ಎಲ್ಲರೂ ಸಂಘಟಿತವಾಗಿ ನಾವು ಮೊದಲು ಪ್ರಯತ್ನ ಮಾಡಿದ್ದು ಯಾವಾಗ ಅಂತಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಬ್ರಿಟಿಷರು ಅದನ್ನ ಸಿಪಾಯಿ ದಂಗೆ ಅಂತ ಬರೆಸ್ತಾರೆ ಇತಿಹಾಸದಲ್ಲಿ. 1857ರಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು ಅಂತ ಹೇಳಿ. ಅಲ್ಲೊಂದು ಅಂಶವನ್ನು ನಾವು ಗಮನಿಸ್ಬೇಕು ಮಕ್ಕಳೇ. ಬ್ರಿಟಿಷರ ವಿರುದ್ಧ 1857ರ ದಂಗೆಗಿಂತ ಮೊದಲೇ ನಮ್ಮ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದವರು ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಕನ್ನಡದ ಮಹಿಳೆ 1824ರಲ್ಲಿ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಬ್ರಿಟಿಷ್ ಪೊಲಿಟಿಕಲ್ ಏಜೆಂಟ್ ಥಾಕ್ರೆ ಸಾಹೇಬ್ನನ್ನ ಯುದ್ಧ ಭೂಮಿಯಲ್ಲಿ ಅವನ ರುಂಡವನ್ನ ಚೆಂಡಾಡಿರ್ತಕ್ಕಂಥ ಮಹಿಳೆ ವೀರ ಕನ್ನಡಿತಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ. ಇವರು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಶಸ್ತ್ರಾಸ್ತ್ರ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಕರ್ನಾಟಕದಲ್ಲಿ ದೋಂಡೆವಾಗ ಪ್ರಾರಂಭಿಸಿದ್ರು. ಅದು ತೀವ್ರ ಸ್ವರೂಪವನ್ನು ಪಡ್ಕೊಂಡಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ. ಅಲ್ಲಿಂದ ಭಾರತದ ಹೋರಾಟ ಅಲ್ಲೂ ತೀವ್ರ ಸ್ವರೂಪವನ್ನು ಪಡಿತಾ ಹೋಗುತ್ತೆ. ಅಲ್ಲಿ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕು ಸಿಕ್ಕಿರೋದು ಯಾವಾಗ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. 1920ರಲ್ಲಿ ಅವ್ರು ಏನು ತೊಡಗಿಸ್ಕೊಳ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. 1920ರಿಂದ 1947ರ ಅವಧಿಯನ್ನು ಗಾಂಧಿ ಯುಗ ಅಂತಾನೆ ಕರಿತೀವಿ. ಆ ಸ್ವಾತಂತ್ರ್ಯ ಹೋರಾಟವನ್ನ ಗಾಂಧೀಜಿಯವರು ಜನಸಾಮಾನ್ಯರ ಮಟ್ಟಿಗೆ ತಗೊಂಡು ಹೋಗ್ತಾರೆ. ಅಲ್ಲಿವರೆಗೆ ಏನಾಗಿದೆ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ನಾಯಕರ ಮಟ್ಟದಲ್ಲಿ ಇತ್ತು. ಜನಸಾಮಾನ್ಯರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ತಲುಪಿರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಅದನ್ನ ಜನಸಾಮಾನ್ಯರವರೆಗೆ ತಗೊಂಡು ಹೋಗ್ತಾರೆ. ಆಗಿನ ಕಾಲದಲ್ಲಿ ಯಾವುದೇ ಮೀಡಿಯಾಗಳು ಇದ್ದಿರಲಿಲ್ಲ, ಸಾಮಾಜಿಕ ಜಾಲತಾಣಗಳು ಇದ್ದಿರಲಿಲ್ಲ. ಇಡೀ ಭಾರತದಲ್ಲಿ ಗಾಂಧೀಜಿ ಅವರು ಕರೆ ಕೊಟ್ಟರೆ ಎಲ್ಲರೂ ಭಾಗವಹಿಸ್ತಾ ಇದ್ರು. ಅಂದ್ರೆ ಅಂತ ಶಕ್ತಿ ಆ ಮಹಾತ್ಮನಿಗಿತ್ತು. ಅದಕ್ಕೆ ಅವರನ್ನು ಮಹಾತ್ಮ ಗಾಂಧೀಜಿ ಅಂತ ಕರಿತೇವೆ, ಮಹಾತ್ಮ ಅಂತ ಕರಿತೇವೆ. ಯಾವಾಗ ಬುದ್ಧ, ಬಸವ ಮತ್ತು ಕನಕದಾಸರು ಈ ಕಾರ್ಯಗಳನ್ನು ಮಾಡಿದ್ರು, ಬಸವಣ್ಣವರ ಕಾರ್ಯವನ್ನ ಮಹಾತ್ಮ ಗಾಂಧೀಜಿಯವರು ಜನಸಾಮಾನ್ಯರ ಮಟ್ಟಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನು ತೆಗೆದುಕೊಂಡು ಹೋಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ರೂಪಿಸಿದರು. ಅಲ್ಲಿವರೆಗೆ ನಾವು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಟ ಮಾಡಿದ್ದೀವಿ. ಈಗ ಸತ್ಯ ಅಹಿಂಸೆಯ ಮೂಲಕ ಬ್ರಿಟಿಷರನ್ನು ಹೊರಗೆ ಹಾಕೋಣ ಅಂತಕ್ಕಂಥ ಒಂದು ಮನೋಧೋರಣೆಯನ್ನ ಮಹಾತ್ಮ ಗಾಂಧೀಜಿಯವರು ಹೊಂದಿರ್ತಾರೆ. ಬೇಡಿಕೆಗಳನ್ನು ಕೊಡ್ತಾರೆ, ಮನವಿಗಳನ್ನು ಕೊಡ್ತಾರೆ. ಆದರೂ ಬ್ರಿಟಿಷರು ಬೆಂಡಾಗಲ್ಲ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಅವರು ಕರೆಯನ್ನು ಕೊಡ್ತಾರೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೆ ಜಾವ ಚಳುವಳಿ ಅಂತ ಕರೀತಾರೆ. ಅದು 2ನೇ ಮಹಾಯುದ್ಧ ನಡೀತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಗಾಂಧೀಜಿ ಅವರು ಕರೆ ಕೊಡ್ತಾರೆ. ಇಡೀ ದೇಶನ ಏನ್ ಮಾಡುತ್ತೆ, ಆ ಹೋರಾಟದಲ್ಲಿ ಭಾಗ ಆಗುತ್ತೆ. ಆದ್ರೆ ಮುಸ್ಲಿಂ ಲೀಗು ಆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಬಹಿಷ್ಕಾರ ಮಾಡುತ್ತೆ, ಭಾಗವಹಿಸಲ್ಲ. ಮುಸ್ಲಿಂ ಲೀಗ್ ಭಾಗವಹಿಸಲ್ಲ. ಯಾಕೆ ಭಾಗವಹಿಸಲ್ಲ ಅಂದ್ರೆ ನಮಗೆ ಪ್ರತ್ಯೇಕವಾದ ದೇಶ ಬೇಕು ಅಂತ ತಿಳ್ಕೊಂಡು ಅದು ಬೇಡಿಕೆ ಇಟ್ಟಿರುತ್ತೆ. ಆದ್ರೆ ಇಡೀ ಭಾರತೀಯರೆಲ್ಲ ಅದರಲ್ಲಿ ಭಾಗವಹಿಸಿ ಹೋರಾಟವನ್ನು ಮಾಡ್ತಾರೆ. ಒಂದು ಹಂತಕ್ಕೆ ಬ್ರಿಟಿಷರಿಗೆ ಗೊತ್ತಾಗತ್ತೆ, ನಾವು ಇನ್ನು ಭಾರತದಲ್ಲಿ ಬಹಳಷ್ಟು ವರ್ಷ ಇರ್ಲಿಕ್ಕೆ ಆಗಲ್ಲ, ಸ್ವಾತಂತ್ರ್ಯವನ್ನು ಕೊಟ್ಟು ಬಿಡೋಣ ಅಂತ ತಿಳ್ಕೊಂಡು ಪಾರ್ಲಿಮೆಂಟ್, ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಯೋಜನೆಗಳು ಮತ್ತು ಯೋಚನೆಗಳು ಮೊಳಗ್ತವೆ. ಮಹಾತ್ಮ ಗಾಂಧೀಜಿ ಅವರ ಹೋರಾಟದ ಅಲ್ಲಿ ಭಾಗವಹಿಸಿರತಕ್ಕಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವಿ.ಡಿ. ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಅನೇಕ ಜನರು ನಾಯಕರು ಸಾಲು ಸಾಲಾಗಿ ಆ ನಾಯಕತ್ವವನ್ನು ವಹಿಸಿಕೊಂಡು ಗಾಂಧೀಜಿ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಇವರೆಲ್ಲರ ಹೋರಾಟದ ಫಲವಾಗಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಅವ್ರು ಕೊಟ್ಬಿಡೋಣ ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡ್ತಾರೆ. ನಿರ್ಧಾರವನ್ನು ಮಾಡಿ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಆದ್ರೆ ಒಂದು ದುರಂತ ನಡೆದು ಹೋಗುತ್ತೆ. ಇತಿಹಾಸದಲ್ಲಿ ದೊಡ್ಡ ದುರಂತ ಅದು. ದೇಶ ವಿಭಜನೆಯಾಗಿ
ಮತ್ತೊಂದು ನಮ್ಮ ನೆರೆ ರಾಷ್ಟ್ರ ಹುಟ್ಟುಕೊಳ್ಳುತ್ತೆ ಪಾಕಿಸ್ತಾನ. ನಮ್ಮದೇ ದೇಶದ ಒಂದು ಭಾಗ ತುಂಡಾಗಿ ಹೋಗುತ್ತೆ. ಬ್ರಿಟಿಷರು ಏನು ವಿಭಜನೆಯನ್ನ ಹಾಕಿದ್ರು, ಹಿಂದೂಗಳು ಮುಸ್ಲಿಮರು ಅಂತ ಏನು ಬೀಜವನ್ನು ಬಿತ್ತಿದ್ರು, ಅದು ಹೆಮ್ಮರವಾಗಿ ಬೆಳೆದು 1947ರಲ್ಲಿ ದೇಶವನ್ನ ತುಂಡರಿಸುವ ಮಟ್ಟಿಗೆ ಬಂದು ನಿಲ್ಲತ್ತೆ. ಭಾರತ ವಿಭಜನೆ ಆಗತ್ತೆ. ಅಲ್ಲಿ ಒಂದು ಅಂಶವನ್ನು ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಇಡೀ ಭಾರತ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಮೊಳಗಿದ್ರೆ ಎಲ್ಲ ಇಡೀ ಹಂಗಾಮಿ ಸರ್ಕಾರ ರಚನೆ ಆಗಿತ್ತು, ಮಂತ್ರಿಮಂಡಲ ರಚನೆ ಆಗಿತ್ತು. 1947 ಆಗಸ್ಟ್ 14 ಮಧ್ಯರಾತ್ರಿ ನಾವು ಏನ್ ಮಾಡ್ತೇವೆ, ಸ್ವಾತಂತ್ರ್ಯವನ್ನ ತಗೊಳ್ತೇವೆ. 12 ಗಂಟೆಗೆ ತಗೊಳ್ತೀವಿ. ಆವಾಗ 15ನೇ ತಾರೀಕಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೇವೆ. ಎಲ್ಲರೂ ಹುಡುಕ್ತಿರ್ತಾರೆ, ಎಲ್ಲರೂ ಇರ್ತಾರೆ. ಧ್ವಜ ಬಾವುಟ, ಬ್ರಿಟಿಷರ ಬಾವುಟ ಕೆಳಗೆ ಇಳಿಯುತ್ತೆ, ಭಾರತೀಯರ ಬಾವುಟ ಮೇಲೆ ಏರ್ತಾ ಇರುತ್ತೆ. ಸಂಭ್ರಮದಲ್ಲಿ ಇದ್ದಿರ್ತೇವೆ. ಆದ್ರೆ ಮಹಾತ್ಮ ಗಾಂಧೀಜಿಯವರಲ್ಲಿರಲ್ಲ. ಇಡೀ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಅವತ್ತಿನ ದಿನ ಮಹಾತ್ಮ ಗಾಂಧೀಜಿಯವರು ಇರಲ್ಲ. ಪಶ್ಚಿಮ ಬಂಗಾಳದ ನೌಕಾಲಿಯಲ್ಲಿ ಕೋಮು ಗಲಭೆ ನಡೆದಿರ್ತಾ ಇದೆ. ಆ ಕೋಮು ಗಲಭೆಯಲ್ಲಿ ಸಂತ್ರಸ್ತರಾದವರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗಿರ್ತಾರೆ. ಉಪವಾಸ ಸತ್ಯಾಗ್ರಹ ಕೊಡ್ತಿರ್ತಾರೆ. ಅದಕ್ಕೆ ನಾವು ಅವ್ರನ್ನ ಮಹಾತ್ಮ ಗಾಂಧೀಜಿಯವರ ಹೋರಾಟ, ಅಹಿಂಸೆ ಮತ್ತು ಅವ್ರ ಬೇಡಿಕೆ ಇವುಗಳಿಗೆ ಮಣದಿರ್ತಕ್ಕಂಥ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಿ ತೊಲಗಿ ಹೋಗ್ಬೇಕಂತ ಸ್ಥಿತಿ ನಿರ್ಮಾಣ ಆಗತ್ತೆ. ಇವತ್ತಿನ ನಾವು ಪ್ರಸ್ತುತ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇರ್ತೇವೆ, ಮಹಾತ್ಮ ಗಾಂಧೀಜಿಯವರು ಅಷ್ಟೇ ಹೋರಾಟ ಮಾಡಿಲ್ಲ, ಹಿಂಸೆಯಿಂದ ಬಂದಿದೆ, ಹೋರಾಟದಿಂದ ಬಂದಿದೆ, ಶಸ್ತ್ರಾಸ್ತ್ರ ಹೋರಾಟದಿಂದ ಬಂದಿದೆ ಅಂತ ಹೇಳ್ತೇವೆ. ಅಲ್ಲಿ ಕೊನೆಗೆ ಸಕ್ಸಸ್ ಆಗಿರೋದು ಯಾವುದು ಅಂತಂದ್ರೆ, ನಾವು ಕೊನೆಯ ಹಂತದಲ್ಲಿ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಕೊಟ್ಟು ಹೋಗ್ಬೇಕಾದ್ರೆ ನಾವು ಯಾವ ಯುದ್ಧವನ್ನು ಮಾಡಲಿಲ್ಲ. ಕೇವಲ ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮತ್ತು ಅಹಿಂಸೆಗೆನೆ ಅವ್ರು ಕೊನೆಗೆ ಮಣಿದಿದ್ರು. ಅದಕ್ಕೆ ನಾವು ಹೇಳುದು, ಜಗತ್ತಿನಲ್ಲಿ ಅನೇಕ ದೇಶಗಳ ಸ್ವಾತಂತ್ರ್ಯವನ್ನು ಪಡೆದಿವೆ, ಅನೇಕ ದೇಶಗಳ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿವೆ. ಅದಕ್ಕೆ ವಿಭಿನ್ನವಾಗಿ ನಿಲ್ಲೋದು ಯಾವುದಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟ. ಯಾಕಂದ್ರೆ ನಾವು ಅಹಿಂಸೆಯ ಮೂಲಕವೇ ಕೊನೆಗೆ ಏನ್ ಮಾಡಿದೀವಿ, ಸ್ವಾತಂತ್ರ್ಯವನ್ನ ಪಡೆದುಕೊಂಡಿವಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರಿತೀವಿ. ನೀವು ಇವತ್ತು ಮನೆಯಲ್ಲಿರೋ ಚಿಕ್ಕ ಮಗುವನ್ನು ತೋರಿಸಿ ಗಾಂಧೀಜಿಯವ್ರ ಫೋಟೋವನ್ನು ತೋರಿಸ್ಬಿಟ್ಟು ಯಾರು ಇವನಂತ ಕೇಳಿ ಆ ಮಗು ಹೇಳತ್ತೆ ಗಾಂಧಿ ತಾತ ಅಂತ ಹೇಳುತ್ತೆ. ಇಡೀ ದೇಶದಲ್ಲಿರುವ ಪ್ರತಿ ಮಗುವಿಗೂ ತಾತನ ಸ್ಥಾನವನ್ನು ಕೊಟ್ಟಿರೋರು ಯಾರಂತಂದ್ರೆ ಮಹಾತ್ಮ ಗಾಂಧೀಜಿ. ಸೂರ್ಯ ಚಂದ್ರಾದಿ ಇರುವವರೆಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಜಗತ್ತಿನಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿಯುತ್ತೆ. ಕಾರಣ ಏನಂದ್ರೆ ಅವರ ನಿಸ್ವಾರ್ಥ ಸೇವೆ. ಅವರು ತನುಮನ ಧನವನ್ನು ಅರ್ಪಿಸಿದ್ರು. ಮತ್ತು ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಲ್ಲದೆ ದೇಶದ ಮೊದಲ ಪ್ರಧಾನಿಯಾಗಿ ಅನೇಕ ಸಾಧನೆಗಳನ್ನು ಮಾಡಿ ಇವತ್ತು ದೇಶ ಆಧುನಿಕ ಯುಗದಲ್ಲಿ ಜಗತ್ತಿನ 10 ಬಲಿಷ್ಠವಾಗಿರತಕ್ಕಂಥ 10 ದೇಶಗಳಲ್ಲಿ ಭಾರತ ಒಂದಾಗಿದೆ. ಅಂದ್ರೆ ಆಗಿನಿಂದ ಇಲ್ಲಿವರೆಗೆ ನಮ್ಮ ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಅವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ. ಅಂತ ಒಂದು ಮಹಾನ್ ದೇಶವನ್ನ ಇನ್ನು ಮುಂದೆ ಸದೃಢವಾಗಿ ನಾವು ಕಟ್ಟಬೇಕಾದ್ರೆ ಭವಿಷ್ಯದ ಪ್ರಜೆಗಳಾದ ನೀವುಗಳು ಕೂಡ ಆ ದೇಶಕ್ಕೆ ನಿಮ್ಮ ತನುಮನ ಧನವನ್ನ ಅರ್ಪಿಸ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ದೇಶ ಸೇವೆ ಮಾಡಬೇಕು. ಹಂಗಾರೆ ದೇಶ ಸೇವೆ ಅಂದ್ರೆ ಏನು? ಹೋಗಿ ಗಡಿ ಭಾಗಕ್ಕೆ ಹೋಗಿ ಗನ್ ಹಿಡ್ಕೊಂಡು ಗಡಿ ಕಾಯೋದಲ್ಲ. ನಮ್ಮ ಕೆಲಸಗಳನ್ನ, ಕರ್ತವ್ಯಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ದೇಶ ಸೇವೆ. ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ದೇಶಾಭಿಮಾನವನ್ನು ಬೆಳೆಸ್ಕೋಬೇಕು. ದೇಶ ನನಗೆ ಏನು ಕೊಟ್ಟಿದೆ ಎಂದು ನಾವು ಪ್ರಶ್ನೆ ಮಾಡುವ ಮೊದಲು ದೇಶಕ್ಕಾಗಿ ನಾನೇನು ಕೊಟ್ಟಿದ್ದೇನೆ, ಇನ್ನು ಮುಂದೆ ನಾನು ಏನು ಕೊಡಬಲ್ಲೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಮ್ಮೊಳಗೆ ನಾವು ಹಾಕೊಂಡು ಭದ್ರವಾಗಿರ್ತಕ್ಕಂಥ ಸದೃಢ ಭಾರತವನ್ನು ಕಟ್ಟಿ ಮುಂದಿನ ಪೀಳಿಗೆಗೆ ಸಮೃದ್ಧ ಭಾರತವನ್ನು ನಾವು ಕೊಟ್ಟು ಹೋಗ್ಬೇಕು. ಭಾರತದ ಸಂಪತ್ತನ್ನು ಬ್ರಿಟಿಷರು 3.5 ಶತಮಾನಗಳ ಕಾಲ ದೋಚಿದ್ರು ಕೂಡ ಭಾರತಕ್ಕೆ ಸಂಪತ್ತಿನಲ್ಲಿ ಯಾವತ್ತೂ ಕೊರತೆ ಆಗಿಲ್ಲ. ಹಾಗಾದ್ರೆ ಭಾರತೀಯರಲ್ಲಿ ಯಾವುದ್ರ ಕೊರತೆ ಆಗ್ತಾ ಇದೆ ಅಂದ್ರೆ ಐಕ್ಯತೆಯ ಕೊರತೆ ಆಗ್ತಾ ಇದೆ. ಐಕ್ಯತೆಯ ಕೊರತೆ ಬರ್ತಾ ಇದೆ. ನಾವು ಆ ಐಕ್ಯತೆಯ ಮನೋಭಾವನೆಯನ್ನು ಬೆಳೆಸ್ಕೊಂಡು ಮತ್ತು ಏನು ಕೋಮವಾದಗಳು ನಡೀತಾ ಇರುತ್ತೆ, ಮತ್ತೆ ಎಲ್ಲೆಲ್ಲ ಅಲ್ಲಲ್ಲೇ ಕ್ಷುದ್ರ ಶಕ್ತಿಗಳು, ದೇಶದ್ರೋಹಿಗಳು ಇರ್ತಾರೆ. ಎಲ್ಲೋ ಒಬ್ಬರು ಇಬ್ಬರು ಮಾಡಿರ್ತಕ್ಕಂಥ ಕೆಲಸವನ್ನ ಅದನ್ನ ದೇಶಕ್ಕೆ ಅನ್ವಯ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಭಾರತ ದೇಶಕ್ಕೆ ತನ್ನದೇ ಆದ 1000 ವರ್ಷದ ಇತಿಹಾಸ ಇದೆ. ಅದನ್ನ ಮೆಲುಕು ಹಾಕುತ್ತಾ ಮುಂದಿನ ಪೀಳಿಗೆಗೆ ಸದೃಢವಾದ ಭಾರತವನ್ನು ಕಟ್ಟೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ महात्मा गांधी जी की, सुभाष चंद्र बोस की, डॉक्टर BR अम्बेडकर की, कित्तूर रानी चन्नाम्मा जी की,
ಸಂಗೊಳ್ಳಿ ರಾಯಣ್ಣ ಜಿ ಕಿ ಥ್ಯಾಂಕ್ ಯು